ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದ್ರೆ ಮಂಗಳವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಬಗ್ಗೆ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ನೋಡೋಣ ವೋಟಿಂಗ್ ರಿಸಲ್ಟ್ ಏನಾಗಿದೆ ಅಂತ. ಅದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಧ್ರುವಂತ್ ವರ್ಸಸ್ ಗಿಲ್ಲಿ ಟಾಸ್ಕ್ ಇತ್ತು. ಅದ್ರಲ್ಲಿ ಗಿಲ್ಲಿ ಸೋತೋದ್ರು. ಅದಾದ್ಮೇಲೆ ಗಿಲ್ಲಿ ಅವ್ರು ಸಪ್ಪಗಿದ್ಬಿಟ್ಟವ್ರೆ. ಯಾಕಂದ್ರೆ ಅದೇ ಯೋಚನೆ ಮಾಡಿ ಟಾಸ್ಕ್ ಸೋತೋಗಿ ಅಂದ್ರೆ ಟಾಪ್ 6 ಕಂಟೆಂಡರ್ಶಿಪ್ಗೆ ಹೋಗಿಲ್ವಲ್ಲ ನಾನು, ಅಂದರೆ ಆ ಟಾಸ್ಕಿಂದ ಆಚೆ ಬಂದ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಗಿಲ್ಲಿ ಅವ್ರು ಫುಲ್ ಸ್ಯಾಡ್ ಆಗಿದ್ರು. ಅದಾದಮೇಲೆ ಇನ್ನು ಗಿಲ್ಲಿ ಸೋತೋದ್ರೆ ಸುಮ್ಮನೆ ಬಿಡ್ತಾರ, ಅಶ್ವಿನಿ ಧ್ರುವಂತು ಎಲ್ಲ ಕಾಳು ಇಳಿತಾ ಇದ್ರು ಸೋತೋದೆ ಅಂತ. ಅದೆಲ್ಲ ಕಾಮಿಡಿಯಾಗೆ ತೊಗೊಂಡ್ರು. ಗಿಲ್ಲಿ ಅವರು ಏನು ಜಾಸ್ತಿ ರಿಪ್ಲೈ ಕೊಟ್ಟಿಲ್ಲ, ಸಪ್ಪಗೆ ಇದ್ರು. ಅದಾದಮೇಲೆ ಬೆಳಗ್ಗೆ ಯಾವ ಸಾಂಗ್ ಪ್ಲೇ ಮಾಡಿದ್ರು ಅಂದರೆ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಮೈಲಾರಿ ಚಿತ್ರದ ಮೈಲಾಪುರದ ಮೈಲಾರಿ ಆ ಸಾಂಗ್ ಪ್ಲೇ ಮಾಡಿದ್ರು. ಎಲ್ಲರಿದ್ದು ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸಲ್ಲಿ ಆಗಿಷ್ಟು ವಾಪಸ್ ಗಿಲ್ಲಿ ಅವರು ಸ್ಯಾಡ್ನಲ್ಲೇ ಇದ್ರು, ಹಂಗೆ ಮಲ್ಕೊಂಡೇ ಇದ್ರು. ಏನಷ್ಟೇನು ಕೆಲಸ ಏನು ಮಾಡಿದಿಲ್ಲ, ಮಲ್ಕೊಂಡೇ ಇದ್ರು. ಕಾವ್ಯರು ಹೋಗಿ ಗಿಲ್ಲಿನ ಕೇಳ್ತಿದ್ರು, ಏನು ಗಿಲ್ಲಿ ಸಪ್ಪಗಿದೆಯಾ ಏನು ಕತೆ ಅಂತ. ಗಿಲ್ಲಿ ಅವ್ರು ಹೇಳ್ತಿದ್ರು, ಅದೇ ಏನೇನು ಟಾಸ್ಕ್ ಸೋತೋದ್ನ ಹಿಂಗೆ ಅಂತ ಮಾತಾಡ್ಕೊತಿದ್ರು. ಕಾವ್ಯ ಹೇಳಿದ್ರು, ಬರೀ ಟಾಸ್ಕ್ ತಾನೆ, ವಾಪಸ್ ಯಾರು ಗೆಲ್ಬೋದು, ನೀನು ಫಿನಾಲೆ ವೀಕಿಗೆ ಹೋಗ್ತೀಯಾ ಅಂತ ಮೋಟಿವೇಶನ್ ಕೊಡ್ತಾಯಿದ್ರು ಕಾವ್ಯ ಅವರು ಗಿಲ್ಲಿ ಅವ್ರಿಗೆ. ನೆಕ್ಸ್ಟ್ ಸೆಕೆಂಡ್ ಟಾಸ್ಕ್ ಯಾರು ಗೆಲ್ತಾರೆ, ಯಾರ ಮಧ್ಯೆ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಗೈಸ್. ಇವತ್ತಿನ ವಿಡಿಯೋ 7.1K, ಸೆಕೆಂಡ್ ವಿಡಿಯೋ 9K, ಥರ್ಡ್ ವಿಡಿಯೋ ಡೈರೆಕ್ಟ್ 12K ರೀಚ್ ಆಗಬೇಕು. ಎಲ್ಲರೂ ಜಾಸ್ತಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೋಟಿಂಗ್ ರಿಸಲ್ಟ್ ಬರೋದಾದ್ರೆ ಗೈಸ್ 7ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರಿಗೆ 7.3% ವೋಟಿಂಗ್ ಬಂದಿದೆ. ಬೆಳೆಗೆ 7.5 ಇತ್ತು, ಅಂದರೆ ಜಸ್ಟ್ 0.2% ವೋಟಿಂಗ್ ಡ್ರಾಪ್ ಆಗಿದೆ, ಡಿಪ್ ಆಗಿದೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನಕ್ಕೆ ಬರೋಕೆ ಹೋದೆ ರಾಶಿಕ್ ಅವರು ಇದ್ದಾರೆ. ರಾಶಿಕ್ ಅವರಿಗೆ 8.3% ವೋಟಿಂಗ್ ಬಂದಿದೆ. ಬೆಳೆಗೆ 8.2 ಇತ್ತು, ಅಂದರೆ ಜಸ್ಟ್ 0.1% ಮಾತ್ರ ವೋಟಿಂಗ್ ಜಾಸ್ತಿ ಆಗಿದೆ ರಾಶಿಕ್ ಅವ್ರಿಗೆ. ಸೆಕೆಂಡ್ ಏನೇ ಪೊಸಿಷನ್ ಚೇಂಜ್ ಆಗಿದೆ. 5th ಸ್ಪಾಟ್ನಲ್ಲಿ ರಘೋರ್ ಇದ್ರು ಬೆಳೆಗೆ. ಈಗ ಅಶ್ವಿನಿ ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಅಶ್ವಿನಿ ಅವ್ರಿಗೆ 14.7% ವೋಟಿಂಗ್ ಬಂದಿದೆ. ಬೆಳೆಗೇನು ಅಷ್ಟೇ 14.7 ಇತ್ತು. ಈಗ ಪೊಸಿಷನ್ ಅಂದರೆ ವೋಟ್ಗಳೇನು ಜಾಸ್ತಿನೂ ಬೀಳ್ತಾ ಇಲ್ಲ, ಕಮ್ಮಿನೂ ಬೀಳ್ತಾ ಇಲ್ಲ, 14.7 ಸ್ಟೇಬಲ್ ಆಗಿದೆ. ಆದ್ದರಿಂದ 5th ಸ್ಪಾಟ್ನಲ್ಲಿ ಅಶ್ವಿನಿ ಅವ್ರು ಬಂದಿದ್ದಾರೆ. ಇನ್ನು 4th ಸ್ಪಾಟ್ ಬಗ್ಗೆ ಮಾತಾಡಿದ್ರೆ 4th ಸ್ಪಾಟ್ನಲ್ಲಿ ರಘೋರ್ ಇದ್ದಾರೆ. ರಘೋರ್ಗೆ 14.8% ವೋಟಿಂಗ್ ಬಂದಿದೆ. ಅಂದರೆ ಬೆಳೆಯಕ್ಕಿಂತ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಘುವರ್ಗೆ. ಇನ್ನು 3rd ಸ್ಪಾಟ್ ಬರೋದ್ರೆ ರಕ್ಷಿತಾನ ಕಾವ್ಯನ್. ಅಂದರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ರಕ್ಷಿತ್ ಅವರು 3rd ಸ್ಪಾಟ್ನಲ್ಲಿ ಇರ್ತಾರೆ, ಕಾವ್ಯ ಅವರು 2nd ಸ್ಪಾಟ್ನಲ್ಲಿ ಇರ್ತಾರೆ ಅಂತ. ಅದ್ರ ತಪ್ಪು. ಇವಾಗಲೂ ಅಷ್ಟೇ 3rd ಸ್ಪಾಟ್ನಲ್ಲಿ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರಿಗೆ 17% ವೋಟಿಂಗ್ ಬಂದಿದೆ. ಬೆಳೆಗೆ 16.6 ಇತ್ತು, ಅಂದರೆ 0.4% ವೋಟಿಂಗ್ ಜಾಸ್ತಿ ಆಗಿದೆ ಕಾವ್ಯ ಅವರಿಗೆ. ಇನ್ನು 2nd ಸ್ಪಾಟ್ಗೆ ಬರೋದಾದ್ರೆ ಆಬ್ವಿಯಸ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 18.3% ವೋಟಿಂಗ್ ಬಂದಿದೆ. ಬೆಳೆಗೆ 18.1 ಇತ್ತು, ಅಂದರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತಾ ಅವ್ರಿಗೆ. ಇನ್ನು 1st ಸ್ಪಾಟ್ ಬರೋದಾದ್ರೆ ಆಬ್ವಿಯಸ್ಲಿ 1st ಸ್ಪಾಟ್ನಲ್ಲಿ ಗಿಲ್ಲಿ ಅವರು ಇದ್ದಾರೆ. ಗಿಲ್ಲಿ ಅವ್ರಿಗೆ 22.4% ವೋಟಿಂಗ್ ಬಂದಿದೆ. ಬೆಳೆಗೆ 22.1 ಇತ್ತು, ಅಂದರೆ 0.3% ವೋಟಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ಅವರಿಗೆ. ಈ ವೋಟಿಂಗ್ ರಿಸಲ್ಟ್ನ ನೋಡಿದವಾಗ ಕಾವ್ಯ ಅವ್ರಿಗೆ 0.4% ವೋಟಿಂಗ್ ಜಾಸ್ತಿ ಬಂದಿದೆ. ಈ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಾವ್ಯ ಅವ್ರಿಗೆ ಜಾಸ್ತಿ ವೋಟ್ ಬಂದಿದೆ ಅಂತ ಹೇಳ್ಬೋದು. ಗಿಲ್ಲಿಗೂ ಬಂದಿಲ್ಲ. ಗಿಲ್ಲಿಗೆ 0.3%, ರಕ್ಷಿತಾಗೆ 0.2%. ಏನು ಮಾಡ್ತಾ ಇದ್ದೀರಾ ಗಿಲ್ಲಿ ಫ್ಯಾನ್ಸ್, ರಕ್ಷಿತಾ ಫ್ಯಾನ್ಸ್, ಜಾಸ್ತಿ ವೋಟ್ ಮಾಡಿರಿ ಅಂತೇಳಿ. ಈಗ ಡಿಫ್ರೆನ್ಸಸ್ ಬಂದ್ಬಿಡೋಣ. ಡಿಫ್ರೆನ್ಸಸ್ ಎಷ್ಟೆಷ್ಟಿದೆ ಅಂತ. ಗಿಲ್ಲಿ ಮತ್ತೆ ರಕ್ಷಿತಾ ಅವರಿಗೆ 4.1% ಡಿಫ್ರೆನ್ಸ್ ಇದೆ. ಜಾಸ್ತಿ ಅಂದರೆ ಜಾಸ್ತಿ 4.1. ಇನ್ನು ಸೆಕೆಂಡ್ ಡಿಫ್ರೆನ್ಸು ರಕ್ಷಿತಾ ಮತ್ತೆ ಕಾವ್ಯ. ಮೋಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ನೋಡೋದಾದ್ರೆ 1.3% ವೋಟಿಂಗ್ ಡಿಫ್ರೆನ್ಸ್. ಜಾಸ್ತಿ ಅಲ್ಲ, ಸಿಕ್ಕಾಪಟ್ಟೆ ಕಮ್ಮಿ. 1.3 ಅಂದರೆ ಜಸ್ಟ್ ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಚೇಂಜ್ ಆಗೋಗುತ್ತೆ 1.3. ಇನ್ನು ಕಾವ್ಯರು ಜಾಸ್ತಿ ವೋಟ್ ಬೇರೆ ಬರ್ತೈತೆ, ಅದು ರೆಡೀಸ್ ಹಾಕ್ಕೊಂಡೇ ಬರುತ್ತೆ ಮುಂದಿನ ಸ್ಥಾನದಲ್ಲಿ. ಇನ್ನು ಕಾವ್ಯ ಮತ್ತೆ ರಘುವರ್ ಡಿಫ್ರೆನ್ಸ್ ಬರೋದು ನೋಡೋದಾದ್ರೆ 2.2% ವೋಟಿಂಗ್ ಡಿಫ್ರೆನ್ಸು ಕಾವ್ಯ ಮತ್ತೆ ರಘುವರ್ಗೆ. ಇನ್ನು ರಘುವರ್ಗೆ ಮತ್ತೆ ಅಶ್ವಿನಿ ಅವ್ರಿಗೆ ಜಸ್ಟ್ 0.1% ವೋಟಿಂಗ್ ಡಿಫ್ರೆನ್ಸು. ಇನ್ನು ಅಶ್ವಿನಿ ಮತ್ತೆ ರಾಶಿಕಾ ಅವ್ರಿಗೆ 6.4% ವೋಟಿಂಗ್ ಡಿಫ್ರೆನ್ಸು. ಇನ್ನು ರಾಶಿಕಾ ಮತ್ತೆ ಧ್ರುವಂತ್ ಅವ್ರಿಗೆ ಜಸ್ಟ್ 1% ವೋಟಿಂಗ್ ಡಿಫ್ರೆನ್ಸು. ಎಲ್ಲರೂ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಸಾಯಂಕಾಲದ ವಿಡಿಯೋ ಬರುತ್ತೆ, ಅಂದರೆ 6 ಗಂಟೆ ಇಲ್ಲ 7 ಗಂಟೆಗೆ ಸಾಯಂಕಾಲದ ವಿಡಿಯೋ ಬರುತ್ತೆ. ಅದರಲ್ಲಿ ವೋಟಿಂಗ್ ಡಿಫ್ರೆನ್ಸ್ ಎಷ್ಟು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಬನ್ನಿ ನೋಡೋಣ ನೆಕ್ಸ್ಟ್ ವಿಡಿಯೋ. ಯಾರನ್ನ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜಾಸ್ತಿ ಲೈಕ್ಗಳು ಹಾಕ್ರಿ. ಜಾಸ್ತಿ ಲೈಕ್ಗಳು ಹಾಕಿದ್ರೆ ಜಾಸ್ತಿ ಪೀಪಲ್ಸ್ಗೆ ರೀಚ್ ಆಗುತ್ತೆ.